ನೀನ್ ಇಷ್ಟೆಲ್ಲ ಮಾತಾಡ್ತೀಯಪ್ಪ, ನಿನ್ನೆ ಸೋತೋಗ್ಬಿಟ್ರೆ ಹೆಂಗೆ ಅಂತೇಳಿ. ಗೆದ್ರೆ ಆಟ ಬೇರೆ ಬಿಡಿ, ಗೆದ್ರೆ ಅದನ್ನ ಮುಟ್ಟೋಂಗಿಲ್ಲ. 37 ಬಿಜೆಪಿ, ಆಮ್ ಆದ್ಮಿ 23, ಕಾಂಗ್ರೆಸ್ 1. ದೆಹಲಿ ದಂಗಲ್. ಮನೀಶ್ ಸಿಸೋಡಿಯಾ ನೋಡಿ, ಅನೇಕರಿದ್ದಾರೆ ವಿಐಪಿ ಕ್ಯಾಂಡಿಡೇಟ್ಸ್. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ, ಅತೀಶ್ ಮರ್ಲೇನಾ, ಮನೀಶ್ ಸಿಸೋಡಿಯಾ, ಸೌರಭ್ ಭಾರದ್ವಾಜ್, ಸತ್ಯೇಂದ್ರ ಜೈನ್, ಆಮೇಲೆ ಪರ್ವೇಶ್ ವರ್ಮಾ ಬಿಜೆಪಿಯಿಂದ, ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ ಇಂದ, ಅಲ್ಕಾ ಲಂಬಾ ಕಾಂಗ್ರೆಸ್ ಇಂದ. ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ ಆಗ್ತಾ ಇರೋದು, ಅತೀಶ್ ಅವರಿಗೆ, ಮನೀಶ್ ಸಿಸೋಡಿಯಾಗೆ ಹಿನ್ನಡೆ ಆಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಆಪ್ ಮುಂದುವರಿಯತ್ತಾ, ಮುಂದೆ ಇರತ್ತಾ ಅನ್ನುವಂತ ಭಯವನ್ನ ಕೆಲವರಲ್ಲಾದ್ರೂ ಮೂಡಿಸಿದ್ರೆ ಏನು ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಮೇನ್ ಫೇಸಸ್ ಯಾರಿದಾರೋ ಅವರೇನೆ ಗುಡಿಸಿ ಹೋಗ್ಬಿಟ್ರೆ, ಪೊರಕೆ ಪಕ್ಷ ಆಪ್ ಸಿಂಬಲ್ ಆದ್ರೂ ಕೂಡ ಆಪೇ ಗುಡಿಸ್ಕೊಂಡು ಹೋಗ್ತಾ ಇದೆಯಾ, ಬಿಜೆಪಿ ಆಪನ್ನ ಗುಡಿಸಾಕ್ತಾ ಇದೆಯಾ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ, ಇನ್ನೂ ಕೂಡ ಪೂರ್ಣ ಫಲಿತಾಂಶ ಬಂದಿಲ್ಲ, ಒಂದ್ ವೇಳೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಈಗಾಗಲೇ ಹೇಳಿದಾಗ ಆಪ್ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಅನ್ನುವಂಥದ್ದು ಆಗತ್ತಾ ಅಂತ ಗೊತ್ತಿಲ್ಲ. ಏನಾಗುತ್ತೆ ಕಾದ್ ನೋಡಿ. ಪಂಜಾಬ್ ಅಲ್ಲಿ ಇನ್ನೂ ಕೂಡ ಆಪ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು, ಬಟ್ ಪಂಜಾಬ್ ರಾಜಕಾರಣ ಅನ್ನೋದು ಅಲ್ಲಿ ಬಿಜೆಪಿಗೆ ಕನ್ಸಾಲಿಡೇಟೆಡ್ ವೋಟ್ ಇದೆ. ಡೆಲ್ಲಿನಲ್ಲಿ ಹೆಂಗೆ ಕನ್ಸಾಲಿಡೇಟೆಡ್ ವೋಟ್ ಇದೆಯೋ ಅದು ಇವತ್ತಿಗೂ ಕೂಡ ಪಂಜಾಬ್ ಅಲ್ಲಿ ಬಿಜೆಪಿ ಆ ಕನ್ಸಾಲಿಡೇಟೆಡ್ ವೋಟರ್ಸ್ ಎಲ್ಲೂ ಹೋಗಿಲ್ಲ. ಕಾಂಗ್ರೆಸ್ ವೋಟ್ ನ ಈಗಾಗಲೇ ಹೇಳಿದಾಗ ಆಪ್ ಪಡ್ಕೊಂಡಿರ್ತಕ್ಕಂಥದ್ದು ಅಂತ. ಸಮೀವುಲ್ಲಾ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ಆಮ್ ಆದ್ಮಿ ಪಾರ್ಟಿ ಭವಿಷ್ಯ ಎಷ್ಟು ಕಾಂಗ್ರೆಸ್ ವೋಟ್ ನ ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ ಸರಿ ಡೆಲ್ಲಿಯ ಕಾಂಗ್ರೆಸ್ ಯೂನಿಟ್ ಬಹಳ ಸೀರಿಯಸ್ ಆಗಿತ್ತು. ನಾವು ದೊಡ್ಡ ಫೈಟ್ ಕೊಡ್ಲೇಬೇಕಲ್ಲ, ನಮ್ಮ ಅಸ್ತಿತ್ವ ಇರಲ್ಲ ಅಂತ ಹೇಳಿ. ಅದು ಸೆಂಟ್ರಲ್ ಏನು ಯೋಚನೆ ಮಾಡಿದ್ರು, ಇಲ್ಲಿ ನೋಡಿ ಎಂತೆಂತ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರು. ಅತಿಶಿ ಅಗ್ನೆಸ್ಟ್ ಆಗಿ ಅಲ್ಕಾ ಲಂಬಾನ್ ಹಾಕಿದ್ರು. ಇವರು ಅದೇ ಸಮಸ್ಯೆ ಇದೆ ಅಲ್ಲಿ. ಫೇಸ್ ಯಾರು? ರಾಹುಲ್ ಗಾಂಧಿ ಫೇಸಾ? ಫೇಸ್ ಯಾರು? ಅವರಿಗೆ ದೊಡ್ಡ ಗುರಿ ಇಟ್ಕೊಂಡು ಏನಕ್ಕೆ ಅಂತೇಳಿ ಈಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಎದುರುಗಡೆಗೆ ಸಂದೀಪ್ ದೀಕ್ಷಿತ್ ಹಾಕಿದ್ರು. ಅದಾದ್ಮೇಲೆ ಯಾವ ಮುಸ್ಲಿಂ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಸೆಂಟ್ರಲ್ ದಿಲ್ಲಿ ಒಳಗಡೆಗೆ, ಆ ಸೀಲಾಂಪುರ್ ಇಂದ ರಾಹುಲ್ ಗಾಂಧಿ ಅವರು ಪ್ರಚಾರ ಶುರು ಮಾಡಿದ್ದು. ಅಲ್ಲಿ 55% ಮುಸ್ಲಿಂ. ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಓಕ್ಲಾ ಇಂದ ಶುರು ಮಾಡಿದ್ರು. ಮತ್ತೆ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯ ಇರ್ತಕ್ಕಂಥದ್ದು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಏನ್ ಅನ್ಕೊಂಡ್ಬಿಡ್ತೀವಿ ಸರಿ, ಬಿಜೆಪಿ ಗೆಲ್ಲುತ್ತೆ, ಆಮ್ ಆದ್ಮಿ ಗೆಲ್ಲುತ್ತೆ, ಬೇರೆ ಪ್ರಶ್ನೆ. ಆದ್ರೆ ನಮ್ಮ ವೋಟರ್ಸ್ ಏನು ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದಾರೆ, ಅದಕ್ಕೆ ಸ್ವಲ್ಪ ವಾಪಸ್ ಬರ್ಲಿ. ನಮ್ಮ ಕಾರ್ಯಕರ್ತರು ಏನು ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದಾರೆ, ಅವರು ವಾಪಸ್ ಬರ್ಲಿ. ನಮ್ಮ ಲೀಡರ್ಗಳು ಏನೋಗಿದ್ದಾರೆ ಅವರಾದ್ರೂ ವಾಪಸ್ ಬರ್ಲಿ ಅಂತಕ್ಕಂಥಕ್ಕೆ ಇಷ್ಟು ದೊಡ್ಡ ಫೈಟ್ ಅನ್ನ ಕೊಟ್ಕೊಂಡು ಹೋಗಿದ್ದು. ನೋಡಿ, ಇವತ್ತು ಕೊಟ್ಟಿರ್ತಕ್ಕಂಥ 70 ಸೀಟಲ್ಲಿ 48 ಸೀಟು ಆಮ್ ಆದ್ಮಿ ಪಾರ್ಟಿ ಕೊಟ್ಟಿರೋದು. ಕಾಂಗ್ರೆಸ್ ಇಂದ, ಬಿಜೆಪಿಯಿಂದ, ಬಿಎಸ್ಪಿ ಇಂದ ಬಂದವರಿಗೆ ಶಸ್ತ್ರಾಭ್ಯಾಸ ಮಾಡಿದ್ರು ಅವರು. ಒಂದು ಇಂಪಾರ್ಟೆಂಟ್ ಸಮೀವುಲ್ಲಾ ಸರ್ಗೆ ಕೇಳ್ಬೇಕು ನಾನು. ಕಾಂಗ್ರೆಸ್ ಬಿಜೆಪಿ ಬಿಟ್ಬಿಡಿ, ಅವರು ಕೂಡ ಫೇಸ್ ಡೆವಲಪ್ ಮಾಡಿಲ್ಲ, ಮೋದಿನೇ ಫೇಸ್ ಅಂತಂದ್ರು. ಕಾಂಗ್ರೆಸ್ ಇಷ್ಟು ಅಪಾಯಕಾರಿ ಸನ್ನಿವೇಶದಲ್ಲಿದ್ದಾಗ ಈಗ ಒಂದು 5 ವರ್ಷದಿಂದ ತಯಾರಿ ಮಾಡ್ಬೇಕಾಗಿತ್ತಲ್ವಾ, ಡೆಲ್ಲಿನಲ್ಲಿ ಬೇಸ್ ಸ್ಟ್ರಾಂಗ್ ಮಾಡ್ಕೊಬೇಕಾಗಿತ್ತಲ್ವಾ, ಪ್ರಯತ್ನಗಳು ಕಾಣ್ಲಿಲ್ಲ. ಇಲ್ಲ ಅಂತ ಪ್ರಯತ್ನಗಳು ಕಾಂಗ್ರೆಸ್ ಇಂದ ಖಂಡಿತವಾಗಿ ಕಾಣ್ಲಿಲ್ಲ. ಯಾಕೆಂತಂದ್ರೆ ಅವ್ರು ತುಂಬಾ ನೆಲ ಕಚ್ಚಿಬಿಟ್ಟಿದೆ. ಅವ್ರು ಚುನಾವಣೆಗೆ ಸಿದ್ಧ ಆಗೋಕ್ಕಿಂತ ಮೊದಲು ಅವ್ರ ಪಾರ್ಟಿನ ಬಿಲ್ಡಪ್ ಮಾಡಬೇಕಾಗಿದೆ. ಪಾರ್ಟಿನ ರೀಬಿಲ್ಡ್ ಮಾಡುವಂತ ಪರಿಸ್ಥಿತಿ ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇಲ್ಲಿ ಇಂಪಾರ್ಟೆಂಟ್ ಪರಿಶಿಷ್ಟ ಜಾತಿ ವರ್ಗದವರ 12 ಅಂದ್ರೆ ಇಂಜಿನ್ ಚೇಂಜ್ ಮಾಡ್ಬೇಕಾ, ಏನ್ ಕತೆ? ನೀವು ಕಳೆದ ಚುನಾವಣೆಯಲ್ಲಿ 4% ವೋಟ್ ತಗೋತಾರೆ. ಕಳೆದ ಚುನಾವಣೆಯಲ್ಲಿ ಅವರು 30 ಅಲ್ಲ, ಕಾಂಗ್ರೆಸ್ ಕಳೆದ ಚುನಾವಣೆ 34-35% ಇದ್ದಿದ್ದು 4% ಬರುತ್ತೆ. ಅಟ್ಲೀಸ್ಟ್ 4% ಆಮಿಂದ ಕಿತ್ತರೆ ಅದು ಸ್ವಿಂಗ್ ಟುವರ್ಡ್ಸ್ ಕಾಂಗ್ರೆಸ್ 4% ಅಲ್ಲೋ ಇಲ್ಲ. ನಿಮಗೆ ಕಳೆದ 2020 ಮತ್ತು 2015 ಚುನಾವಣೆಗೆ ಹೋಲಿಸಿದ್ರೆ 1% ಆಮ್ ಆದ್ಮಿಯಿಂದ ಕಡಿಮೆ ಆಗಿದ್ದು. 5 ಸೀಟ್ಗಳು ಬದಲಾವಣೆ, 5 ಸೀಟ್ಗಳು ಬದಲಾವಣೆ ಆಯ್ತು. ಆಯ್ತಾ, ಬಿಜೆಪಿ ಮಿಡ್ಲ್ ಕ್ಲಾಸ್ ಹಾಗೇನೆ ಒಂದಿಷ್ಟು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಸ್ವಲ್ಪ ಸ್ವಿಂಗ್ ಕಂಡು ಬಂದ್ರು ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಕಷ್ಟನೇ ಆಗ್ಬಿಡುತ್ತೆ. ಇಲ್ಲಿ 12 ಸೀಟ್ಗಳು ದಲಿತರ ಸೀಟ್ಗಳಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದಂತಹ 12 ಸೀಟು. 1993ರಲ್ಲಿ ಭಾರತೀಯ ಜನತಾ ಪಕ್ಷ 8 ಸೀಟನ್ನ ಗೆದ್ದಿದ್ದು ಹೊರತುಪಡಿಸಿದರೆ ಅದಾದ್ಮೇಲೆ ಈ ಸೆಕ್ಷನ್ ಅನ್ನ ಅವರು ಮುಟ್ಟೋದಕ್ಕಾಗಿಲ್ಲ ಈವರೆಗೂ. ಹೀಗಾಗಿ ಈ ಬಾರಿ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಅಲ್ಲಿ ಹೆಚ್ಚು ಸಂಖ್ಯೆಯ ಸ್ಥಾನಗಳನ್ನ ಪಡ್ಕೋಬಹುದು ಅಂತೇಳಿ. ಇನ್ನು ಆಶ್ಚರ್ಯ ಸಂಗತಿ ಅಂತಂದ್ರೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಸೆಂಟ್ರಲ್ ಡೆಲ್ಲಿ, ಹಾಗೇನೆ ಒಂದು ಟೈಮಲ್ಲಿ 14% ಗಳಿಸಿದಂತ ಬಿಎಸ್ಪಿ ಅಲ್ಲೂ ಇತ್ತು ಸರ್. ಬಿಎಸ್ಪಿ ಈ ಸರಿ ಅಖಾಡದಲ್ಲಿದೆ. ಈ ಬಾರಿ ವಿಶೇಷ ಏನು ಅಂತಂದ್ರೆ ಬಿಜೆಪಿ ಅಲ್ಲಿ ನಾವು ಗೆಕ್ಕೋಬಹುದು ಅಂತ ಹೇಳಿದೆ ಅಂತಂದ್ರೆ ಬಿಎಸ್ಪಿ ಸ್ಟ್ರಾಂಗ್ ಆಗಿ ಫೀಲ್ಡ್ ಮಾಡಿದ್ದಾರೆ ಅಥವಾ ಮಾಡಿಸಿದ್ದಾರೆ. ಬಿಎಸ್ಪಿ ಅದಕ್ಕೆ ಬೇಕಾ ತನ್ನ ಪಾರ್ಟಿಗಾಗಿ ವರ್ಕ್ ಮಾಡ್ತಾ ಇದೆ ಅಥವಾ ಬೇರೆ ಪಾರ್ಟಿಗಾಗಿ ವರ್ಕ್ ಮಾಡಿ. ಆಮೇಲೆ ಚಂದ್ರಶೇಖರ್ ಆಜಾದ್ ಪಾರ್ಟಿ ಒಂದು ಬರುತ್ತಲ್ವಾ ಯುಪಿದು, ಆ ಪಾರ್ಟಿನೂ ಕೂಡ ಅಲ್ಲಿ ಫೀಲ್ಡ್ ಮಾಡಿ ಇದೇ ಮೊದಲನೇ ಬಾರಿಗೆ ಫೀಲ್ಡ್ ಆಗಿದೆ.
ಆಗಿದೆ. Okay. ಹೀಗಾಗಿ ಆ ಮತಗಳಲ್ಲೇ ಭಾರತೀಯ ಜನತಾ ಪಕ್ಷ ಆ ಮತ ಬ್ಯಾಂಕ್ ಅನ್ನ ಎಷ್ಟು ಮಟ್ಟಿಗೆ ಪಡ್ಕೊಳ್ಳುತ್ತೆ 12 ಸ್ಥಾನಗಳಲ್ಲಿ ಅದು ಕೌಂಟ್ ಆಗುತ್ತೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ವೋಟು ಇನ್ಕ್ರೀಸ್ ಆಗಿದೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಬಿಜೆಪಿ ವೋಟ್ ಇನ್ಕ್ರೀಸ್ ಬಿಜೆಪಿ ವೋಟ್ ಇನ್ಕ್ರೀಸ್ ಆಗಿದೆ. ಬಿಜೆಪಿ ವೋಟು 34.57%. ಸೆಂಟ್ರಲ್ ಡೆಲ್ಲಿ 33.4% ಮುಸ್ಲಿಮ್ಸ್ ಇದ್ದಾರೆ. ನೀವು ನಾರ್ತ್ ಈಸ್ಟ್ ಡೆಲ್ಲಿ 29.3%. ನನಗೆ ಸಮಯ ಇದರ ಮಡ್ಲಲ್ಲಿ ಒಂದು ಈಗ ಡೆಲ್ಲಿಯಲ್ಲಿರುವಂತ ಜನಗಳು ಕೂಡ ಈ ನಮ್ಮ ಗ್ರಾಮೀಣ ಪ್ರದೇಶದವರ ತರನೇ ಥಿಂಕ್ ಮಾಡ್ತಾರಾ? ಮುಸ್ಲಿಮು, ಹಿಂದೂ, ದಲಿತ, ಹಿಂದುಳಿದ? ಇಲ್ಲ, ಡೆಲ್ಲಿನಲ್ಲಿ ಆತರ ಇಲ್ಲ. ಓಕೆ, ದೆಹಲಿನಲ್ಲಿ ಆತರ ಇಲ್ಲ. ದೆಹಲಿನಲ್ಲಿ ಒಂದು ಮುಸ್ಲಿಮ್ಸು, ಒಂದು ದಲಿತರು, ಸರಿಸುಮಾರು 67.16% ಮಿಡ್ಲ್ ಕ್ಲಾಸ್. ಅಲ್ಲ, ಅಲ್ಲೂ ಕೂಡ ಈಗ ಮುಸ್ಲಿಂ ಅಂತ ಹೇಳುವಾಗ ಇಲ್ಲ ನಾವು ಬಿಜೆಪಿಗೆ ಹಾಕಲ್ಲ ಹಂಗೋಗತ್ತಾ? ಅಥವಾ ದಲಿತ ಅಂತ ಹೇಳುವಾಗ ಇಲ್ಲ ನಾವು ಮೂಲಭೂತ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯ ಡಾಮಿನೇಟ್ ಇರುವ ಪ್ರದೇಶದಲ್ಲಿ ಸಾಂಪ್ರದಾಯಿಕವಾಗಿ ಅವರು ಬಿಜೆಪಿಯ ವಿರೋಧಿ ಮತಗಳಾಗಿರೋದ್ರಿಂದ ನೆಕ್ಸ್ಟ್ ಡಾಮಿನೇಟೆಡ್ ಆಗಿರುವ ಪಾರ್ಟಿ ಯಾವುದು ಅದು ಕೋಟ್ ಹಾಕ್ತಾರೆ. ಒಂದು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಇಲ್ಲ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ ಇರೋದ್ರಿಂದ ಆಮ್ ಆದ್ಮಿ ಪಾರ್ಟಿಗೆ ಸಾಂಪ್ರದಾಯಿಕವಾಗಿ ಬೆಂಬಲಿಸ್ಕೊಂಡು ಬರ್ತಿದ್ದಾರೆ. ಆದ್ರೆ ಕಳೆದ ಒಂದು ಚುನಾವಣೆಯಲ್ಲಿ ಅಲ್ಲಿಯೂ ಕೂಡ ಬಿಜೆಪಿ ಮತಗಳು ಗಣನೀಯವಾಗಿ ಏರಿಕೆ ಆಗಿದೆ. ಹೀಗಾಗಿ ಈ ಬಾರಿಯೂ ಕೂಡ ಅಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಾ? ಅಲ್ಲಿ ಒಳದಾರಿಗಳನ್ನ ಬಿಜೆಪಿ ಈ ವಲಯದಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ನೀವು ಹೇಳಿದ ಒಂದು ಪಾಯಿಂಟ್ ಚೆನ್ನಾಗಿದೆ. ಇದ್ರಲ್ಲಿ ಯಾವ್ದಾದ್ರು ಒಂದು ಜಾತಿ ಸಮುದಾಯ ಒಂದು ಪಕ್ಷಕ್ಕೆ ನಿಲ್ಲುತ್ತಾ ಅಂತೇಳಿ ನಿಲ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಗ್ರಾಮೀಣ ಭಾಗದಲ್ಲಿ ಅರ್ಥ ಆಗತ್ತೆ ಅಂತೇಳಿ. ಈಗ ನೀವು ಸಿಟಿಯಲ್ಲಿ ನಮಗೊಂದು ಅರ್ಥ ಆಗತ್ತಲ್ಲ, ಇಲ್ಲಪ್ಪ ಇದು ಡೆವಲಪ್ಮೆಂಟೆಡ್, ನಾವು ಎಜುಕೇಟೆಡ್ ಬಂದಾಗ ಬಿಜೆಪಿ ವಿರೋಧ. 2000 ಅಲ್ಲ ನಾನು ಹೇಳ್ತೀನಿ, MP ಚುನಾವಣೆ ಬಂದಾಗ 2014ರಲ್ಲಿ ಏನಾಯ್ತು, 56% ಬಿಜೆಪಿಗೆ ಬಂತು. 2015ಕ್ಕೆ ಬಂದ್ರೆ 54% ಆಮ್ ಆದ್ಮಿ ಪಾರ್ಟಿಗೆ ಬಂತು. ಇವ್ರು 36 ಕೇಳಿದ್ರು. ಇದೇ ವೋಟ್ ಬ್ಯಾಂಕ್ ಏನು ಬಿಜೆಪಿಗೆ ಲೋಕಸಭೆಯಲ್ಲಿ ಮಾಡುತ್ತೆ ಅದೇ ವೋಟ್ ಬ್ಯಾಂಕ್ ಬರುತ್ತೆ ಆಮ್ ಆದ್ಮಿ ಪಾರ್ಟಿಗೆ ಮಾಡುತ್ತೆ. ಇದಾದ್ಮೇಲೆ ಲೋಕಸಭೆಯಲ್ಲಿ ನೋಡಿ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಬಂದಿದೆ ಎಷ್ಟು? 4.3%. ಲೋಕಸಭೆಯಲ್ಲಿ ಬರೋದೆಷ್ಟು? 26%. ಯಾರು ಇವರಿಗೆ ವೋಟ್ ಹಾಕಿಲ್ಲ ಅವರೇ ಇವ್ರಿಗೆ ವೋಟ್ ಹಾಕ್ತಾರೆ. ಒಂದು ಮುಸಲ್ಮಾನ್ ಸಮುದಾಯ ಬಿಜೆಪಿಗೆ ಎಷ್ಟ ವೋಟ್ ಹಾಕಿದ್ರೆ ಒಂದು ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲಾ ಸಮುದಾಯಗಳು, ವಾಲ್ಮೀಕಿ ತುಂಬಾ ದೊಡ್ಡ ಮಟ್ಟದಲ್ಲಿದ್ದಾರೆ, ಆಲ್ಮೋಸ್ಟ್ 19% ಇದ್ದಾರೆ. ವಾಲ್ಮೀಕಿ ಇದ್ದಾರೆ, ಏನು SC-ಗಳಿದ್ದಾರೆ, SC ಸಮುದಾಯಗಳಿದ್ದಾವೆ, ಜಾಟ್ ಇದ್ದಾರೆ, ಪಂಜಾಬಿಗಳಿದ್ದಾರೆ 4%, ಆಮೇಲೆ ಗುಜ್ಜರ್ಗಳಿದ್ದಾರೆ. ಭದ್ರಕೋಟೆ ಇರುವ ಈ ಪ್ರದೇಶದಲ್ಲಿ ಕಾಂಗ್ರೆಸ್ ಓನ್ಲಿ 5.57%. ಗುಜ್ಜರ್ಗಳಿದ್ದಾರೆ ಆಲ್ಮೋಸ್ಟ್ ಒಂದು 3%. ಈ ದೊಡ್ಡ ಮಟ್ಟದಲ್ಲಿ ಜಾಟ್ ಸಮುದಾಯಗಳದ್ದು 17 ಕ್ಷೇತ್ರಗಳಿದೆ. ಹಾಗಾಗಿ ಈಗ ಪ್ರವೇಶ್ ವರ್ಮಾ ಏನ್ ಬಂದಿದ್ದಾರೆ, ಇದು ದೊಡ್ಡ ಜಾಟ್ ಫೇಸ್. ಇವತ್ತಂದ್ರೆ ಸಾಹಿಬ್ ಸಿಂಗ್ ವರ್ಮಾ ಬಿಜೆಪಿಯ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತೆ ನಮ್ಮಲ್ಲಿ ರಮೇಶ್ ಬುದ್ಧುರಿ ಇದ್ದಾರೆ, ನಮ್ಮಲ್ಲಿ ಯಾವ್ದ್ರಲ್ಲಿ ಗುಜ್ಜರ ಸಮುದಾಯದೊಳಗಡೆ. ಈ ರೀತಿ ಇವೆಲ್ಲ ಸಮುದಾಯಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಮೇಜರ್ ಫ್ಯಾಕ್ಟರ್ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತೆ ಮಿಡ್ಲ್ ಕ್ಲಾಸ್ ವರ್ಗ, ಮಧ್ಯಮ ವರ್ಗ, ಮತ್ತೆ ಈ ಜೋಪಟ್ಪಡಿ ಗುಡ್ಸ್ಲಲ್ಲಿ ಇರೋರು ಮಧ್ಯಮ ವರ್ಗ ಏನ್ ಮಾಡುತ್ತೆ, ಇವ್ರು ಮೋದಿಗೂ ಫ್ಯಾನ್ಸು, ರಾಜ್ಯ ಬಂದ್ರೆ ಇವ್ರಿಗೂ ಫ್ಯಾನ್ಸ್, ಕೇಜ್ರಿವಾಲ್ ಅವ್ರಿಗೂ ಫ್ಯಾನ್ಸ್. ಹಾಗಾಗಿ ಏನಾಗ್ತಿತ್ತು ಇಲ್ಲಿವರೆಗೂ ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ಓಟ್ ಹಾಕೋರು, ಇಲ್ಲಿ ಇವ್ರಿಗೆ. ಬಜೆಟ್ ಅಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್ ಅನೌನ್ಸ್ ಮಾಡಿದೆಯಲ್ಲ, ದೆಹಲಿಯ ಮಧ್ಯಮ ವರ್ಗದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ಎಫೆಕ್ಟ್ ಆಗಿದೆ. ಅವು ಮತಗಳಾಗಿ ಕನ್ವರ್ಟ್ ಆಗಿವೆ ಈ ಚುನಾವಣೆ. ಈ ಮಧ್ಯಮ ವರ್ಗಕ್ಕೆ ಏನು ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರ ತುಂಬಾ ಎಫೆಕ್ಟ್ ಆಗಿದ್ದು. ಯಾಕೆಂದ್ರೆ ಸಪೋರ್ಟ್ ಮಾಡಿದ್ರೆ ಭ್ರಷ್ಟಾಚಾರದ ವಿಚಾರದಲ್ಲೇ ಅವರು ಅಣ್ಣಾ ಹಜಾರೆ ಸಪೋರ್ಟ್ ಮಾಡಿದ್ದಕ್ಕೆ ಭ್ರಷ್ಟಾಚಾರದ ವಿಚಾರಕ್ಕೆ. ಇವತ್ತು ಅವರು ಭ್ರಷ್ಟಾಚಾರವಾಗಿ ಜೈಲ್ಗೆ ಹೋಗಿ ಬಂದ್ರು. ಇವೆಲ್ಲ ಗೋಟ್ಲಗಳಾಯ್ತು, ಚೀಚ್ಮಾಲ್ ಆಯ್ತು, ಬಹಳ ಭ್ರಮನಿರಸನಾಗಿದೆ ಮಿಡ್ಲ್ ಕ್ಲಾಸ್. ಕೇಳ್ತಿರೋದು ನೀವು ಅವರನ್ನೆಲ್ಲ ಶಿಕ್ಷಾಕ್ಸಿದ್ರಿ ಅಂತ ಹೇಳಿ. ನೀವು ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರು, ಇಲ್ಲಪ್ಪ ನೀನು ಕೂಡ ಭ್ರಷ್ಟಾಚಾರದಿಂದ ಪ್ರೂವ್ ಮಾಡೋದಕ್ಕೆ ಶತ ಪ್ರಯತ್ನವನ್ನು ಮಾಡಿದ್ರೆ ಆಕಾಶ ಭೂಮಿಯನ್ನು ಒಂದ್ ಮಾಡಿದ್ರೆ ಸರಿ ಲಿಕ್ಕರ್ ಪೊಲ್ಯೂಷನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರು? ನೀವು ಸರಿ ಇದ್ದೀರ ತಾನೆ, ನಿಮ್ ತಪ್ಪಿಲ್ಲ ತಾನೆ, ಮತ್ತೆ ಯಾಕೆ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ?